ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಮಹಿಳಾ ನೌಕರರಿಗೆ ಟಿವಿ5 ಕನ್ನಡದ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಟಿವಿ5 ಕನ್ನಡದ ಜೊತೆ ಸಂತಸ ಹಂಚಿಕೊಂಡಿದ್ದಾರೆ ಸಾರಿಗೆ ಸಂಸ್ಥೆಯ ಮಹಿಳಾ ಸಿಬ್ಬಂದಿ. ಅವರ ಕೆಲಸದ ಪ್ರೆಷರ್ ಹೇಗಿರುತ್ತೆ, ಹೇಗೆ ಎಂಜಾಯ್ ಮಾಡ್ತಾರೆ, ಹೇಗೆ ಅದರ ಬಗ್ಗೆ ಮಾತನಾಡಿದ್ದಾರೆ. ಆಸ್ತಿ ಅಂತ ಹೇಳ್ಬೋದು. ಮಹಿಳೆಯರಿಲ್ಲದೆ ಈ ಪ್ರಪಂಚ ಕೂಡ ಒಂದು ಕೂಡ ನಡೆಯಲು ಕೂಡ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಮಹಿಳೆಯರನ್ನು ನೆನೆಯುವ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರ ದಿನಾಚರಣೆ ಆಚರಣೆ ಮಾಡಲಾಗ್ತದೆ. ಅದೇ ರೀತಿಯಾಗಿ ಏನು ಪುರುಷ ಪ್ರಧಾನ ದೇಶ ಮತ್ತು ಪುರುಷ ಪ್ರಧಾನ ಜಗತ್ತು ಎನ್ನುವ ಈ ಕಾಲಮಾನದಲ್ಲಿ ಮಹಿಳೆಯರು ಅದೆಷ್ಟೋ ಕೂಡ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಮತ್ತು ನಾವು ಕೂಡ ಏನಂದರೆ ಈ ದೇಶಕ್ಕೆ ಕೂಡ ಸೇವೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜೊತೆ ಏನಂದರೆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಕೆಲಸ ಮಾಡ್ತಿರುವಂಥ ಕಂಟ್ರೋಲ್ ಅವರು ಇದ್ದಾರೆ, ಮಹಿಳಾ ಕಂಟ್ರೋಲ್ ಅವ್ರು ಮಾತಾಡ್ಸೋಣ. ಮೇಡಮ್, ಮೊದಲಿಗೆ ಟಿವಿ5 ವತಿಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆದ ಶುಭಾಶಯಗಳು ಟಿವಿ5ದವರಿಗೆ. ಮೇಡಮ್, ಈಗ ಏನಂತಂದರೆ ಈಗ ಪುರುಷ ಪ್ರಧಾನ ದೇಶ ಅಂತ ಕರ್ತೀವಿ, ಪುರುಷರೇ ಜಾಸ್ತಿ ಕೆಲಸ ಮಾಡುವಂಥ ಇಂಥ ಸಂದರ್ಭದಲ್ಲಿ ತಾವೊಬ್ಬ ಮಹಿಳೆಯ ನೌಕರರಾಗಿ ಕೆಲಸ ಮಾಡ್ತಾಯಿದ್ದೀರಾ, ಹೇಗೆ ಅನ್ನಿಸ್ತದೆ ತಮಗೆ? ಹೇಗೆ ಅನ್ನಿಸ್ತದೆ ಮಹಿಳಾ ಕೆಲಸ ಮಾಡೋಕ್ಕೆ ನಮ್ಗೆ ಅತಿ ಒಂದು ಹೆಮ್ಮೆ ಪಡ್ತೀವಿ. ನಮ್ಮ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಎಲ್ಲ ಮಹಿಳೆಯರನ್ನು ನೋಡಿ ನಮಗೊಂದು ಖುಷಿಯಾದ ಸಂಗತಿ ಅನ್ನಿಸ್ತದೆ. ಆಮೇಲೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತ ಆಸಕ್ತಿ ನಮಗೆ ಇದು ಆಗ್ತಾಯಿದೆ. ಮಹಿಳೆಯರು ಯಾವಾಗಲೂ ಮುಂದೆ ಬರಬೇಕು, ಮಹಿಳೆಯರು ಯಾವಾಗಲೂ ಶಕ್ತಿ ತೋರಿಸಿ ಜಾಗೃತ ಆಗಿ ಜನ ಎತ್ತಿ ತೋರಿಸುವಂತೆ ಮಾಡಬೇಕಾಗಿ ಇದು ಮಾಡ್ತಾರೆ. ಅಂದರೆ ಮೇಡಮ್, ಈ ಇಂದಿನ ಕಾಲಮಾನದಲ್ಲಿ ಪುರುಷರೇ ಕೆಲಸ ಮಾಡಿದ್ರೆ ಮಾತ್ರ ಕುಟುಂಬ ನಡೆಯುತ್ತೆ ಅಂತ ಇದ್ದಾರೆ. ಆದರೆ ಮಹಿಳೆಯರು ಕೂಡ ಕುಟುಂಬ ನಡೆಸಬಲ್ಲರು, ಮಹಿಳೆಯರು ಕೂಡ ಈ ದೇಶವನ್ನು ನಡೆಸಬಲ್ಲರು ಅನ್ನೋದು ಸಾಕ್ಷಿ ಅಂತಂದರೆ ಮಹಿಳೆಯರು ಕೂಡ ಕೆಲಸ ಮಾಡ್ತಾರೆ. ಏನು ಈ ಬಗ್ಗೆ ತಾವೇನು ಹೇಳ್ತೀರಾ? ನಮಗೆ ಮಹಿಳೆಯರು ಪುರುಷರಿಗಿಂತ ಜಾಸ್ತಿ ಅಂದ್ರೆ ಮಹಿಳೆಯರು ಜಾಸ್ತಿ ಕೆಲಸ ಮಾಡಿ ಮನೆ ನಡೆಸಲು ಅತಿ ಮುಂದಾಗಿದ್ದಾರೆ. ಅದು ನಮಗೆ ಅತಿ ಹೆಮ್ಮೆಯಿಂದ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೆಲಸ ಮಾಡಬೇಕಂತ ನನ್ನ ಅನಿಸಿಕೆ ಇರ್ತದೆ. ಮೇಡಮ್, ಈಗ ತಾವು ಎಷ್ಟು ವರ್ಷದಿಂದ ಈ KSRTC ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ? ಆಮೇಲೆ ಬಂದ ತಕ್ಷಣ ಕೆಲಸಕ್ಕೆ ಜಾಯ್ನ್ ಆದ ತಕ್ಷಣ ಭಾಳಷ್ಟು ಸಂಕಷ್ಟ ಬಂದಿರುತ್ತೆ ಮಹಿಳೆಯರ ಮೇಲೆ. ಯಾವ ರೀತಿ ಯಾವಾಗ ಬಂದಿದ್ರಿ ಕೆಲಸಕ್ಕೆ, ಎಷ್ಟು ವರ್ಷ ಆಯಿತು, ಏನು ಅಂತ? ನಮ್ಮ ಊರು ಬೆಳಗಾವಿ ಡಿಸ್ಟಿಕ್ಕು ಚಿಕ್ಕೋಡಿ ತಾಲೂಕು, ಕೊಪ್ಪಳದಲ್ಲಿ ಬಂದು 25 ವರ್ಷ ಆಯ್ತು. ಮೊದಲು ಬಂದ ನಂತರ ನಮಗೆ ಏನೋ ಇದು ಹೆಂಗೆ ಮಾಡ್ಬೇಕಪ್ಪ ಈ ನೌಕರಿ, ಇದು ಹೆಂಗೆ ನಡೆಸ್ಬೇಕಪ್ಪ ಗಂಡು ಮಕ್ಕಳ ಒಳಗೆ ಅನ್ನೋದು ಒಂದು ಭಯ ಇತ್ತು. ಆಮೇಲೆ ಸೇರಿದ ನಂತರ ಮಹಿಳೆಯರೊಳಗೆ ಕೆಲಸ ಮಾಡೋಕ್ಕೆ ಒಂದು ಹೆಮ್ಮೆ ಬಂತು, ನಮಗೆ ಖುಷಿ ಆಯ್ತು. ನಮಗೆಲ್ಲ ನೌಕರಿ ಮಾಡಿ ಹೆಮ್ಮೆ ತೋರಿಸ್ಬೇಕು, ಮಹಿಳೆಯರು ಒಂದು ಛಲ ತೋರಿಸ್ಬೇಕು ಅನ್ನೋದೊಂದು ಹೆಮ್ಮೆ ಅನಿಸಿ ನಮಗೆ ಒಳ್ಳೆಯದಾಗಲಿ ಅಂತಂದು ನಾವೆಲ್ಲ ಕೆಲಸ ಮಾಡೋಕ್ಕೆ ಮುಂದಾಗಿದ್ದೀವಿ. ಮೇಡಮ್, ಮೊದಲಿಗೆ ಯಾವ ಕೆಲಸದಲ್ಲಿ ಜಾಯ್ನ್ ಆದ್ರಿ ಮೇಡಮ್? ಹೀಗೆ ಮೊದಲು ನಾವು ನಿರ್ವಾಹಕಿಯ ತಂದು ಕೆಲಸದಲ್ಲಿ ಜಾಯ್ನ್ ಆಗಿದ್ದೀವಿ. ಆಮೇಲೆ ನಮ್ಗೆ ಒಳ್ಳೆ ಕೆಲಸ ಮಾಡಿರು ಮಹಿಳೆಯರು, ಒಳ್ಳೆ ಕೆಲಸದಿಂದ ಜಾಗೃತ ಆಗಿ ಒಳ್ಳೆ ಕೆಲಸ ಮಾಡ್ತಾರೆ ತಂದು ನಮಗೆ ಪ್ರಮೋಷನ್ ಕೊಟ್ಟು ಕೇಂದ್ರೀಯ ಬಸ್ ನಿಲ್ದಾಣ ಸಂಚಾರ ನಿಯಂತ್ರಕಿ ಶಾಲುತಾಯಿ ಮುಗುಳಿ ಅಂತಂದು ನಮಗೆ ನೇಮಕನೇ ಮಾಡಿದ್ದಾರೆ. ಮೇಡಮ್, ತಾವು ಕಂಡಂತೆ ಭಾಳಷ್ಟು ಚಾಲಕರು, ಮಹಿಳಾ ಚಾಲಕರು ಇರ್ತಾರೆ, ಅದ್ರ ಜೊತೆಗೆ ನಿರ್ವಾಹಕರು ಇರ್ತಾರೆ, ಅದ್ರ ಜೊತೆಗೆ ಈಗ ಡಿಪೋದಲ್ಲಿ ಮೆಕ್ಯಾನಿಕ್ ಕೂಡ ಇರ್ತಾರೆ ಮಹಿಳೆಯರು. ನೀವು ನೋಡಿದಿರೆ ಹೆಂಗೆ ಅನಿಸುತ್ತೆ ಮೇಡಮ್? ಅವರೆಲ್ಲ ನೋಡಿ ಇವ್ರ ಪಾಪ ಎಷ್ಟು ಈ ಪುರುಷ ಪ್ರಧಾನವಾದಂಥ ದೇಶದಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾರೆ, ಕುಟುಂಬ ಏನು ಅನಿಸುತ್ತೆ ಮೇಡಮ್? ನಮಗೆ ಅವ್ರನ್ನೆಲ್ಲ ನೋಡಿ ಸ್ವಲ್ಪ ಇದು ಅನ್ನಿಸ್ತದೆ. ಆಮೇಲೆ ಮಹಿಳೆಯರು ಯಾವಾಗ ಬಂದ್ರಲ್ಲ ದೇಶ ಸುಧಾರಣೆ ಆಗ್ತದೆ ಅನ್ನೋದೊಂದು ನಂದು ಆಸೆ ಆಗಿ ಎಲ್ಲರೂ ಮಹಿಳೆಯರು ಇರಲಿ, ಎಲ್ಲರೂ ಪುರುಷರಿಗಿಂತ ಜಾಸ್ತಿ ಮಹಿಳೆಯರದ್ದು ಕೆಲಸ ಹೆಚ್ಚು, ಮಹಿಳೆಯರದ್ದು ಒಂದು ಹೆಮ್ಮೆ, ಮಹಿಳೆಯರು ಅತಿ ದೊಡ್ಡ ಕೆಲಸ ಮಾಡೋಕ್ಕೆ ಎಲ್ಲತ್ರೊಳಗೆ ಮುಂದದಾರ ಅಂತೇಳಿ ನನ್ನ ಅನಿಸಿಕೆ. ಕೊನೆಯದಾಗಿ ಮಹಿಳೆಯರಿಗೋಸ್ಕರ ಏನು ಹೇಳಕ್ಕೆ ಬಯಸ್ತೀರಿ ಮೇಡಮ್? ಮಹಿಳೆಯರಿಗೋಸ್ಕರ ಒಂದು ಹೆಮ್ಮೆಯಿಂದ ನಾ ಹೇಳುವುದಂದರೆ ಪುರುಷರಿಗಿಂತ ಜಾಸ್ತಿ ಮಹಿಳೆಯರ ಕೆಲಸ ಆಗಿರ್ತದೆ. ಮಹಿಳೆ ಅಂದರೆ ಒಂದು ತಾಯಿಯಾಗಿ, ತಂಗಿಯಾಗಿ, ಮಡದಿಯಾಗಿ, ಸೊಸೆಯಾಗಿ, ಅಕ್ಕಾಗಿ, ಅತ್ತಿಯಾಗಿ ಎಲ್ಲ ಥರದಿಂದ ನಮ್ಮ ಮಹಿಳೆ ಪುರುಷ ಪ್ರಧಾನದ ಒಂದು ಮಹಿಳಾ ದಿನಾಚರಣೆ ಅಂತಂದು ಇವತ್ತು ನಮಗೆ ಹೇಳಕ್ಕೆ ಹೆಮ್ಮೆ ಪಟ್ಟಿದ್ದೀವಿ. ವಿಷಯ ಅಂದರೆ ಮಹಿಳಾ ಕಂಟ್ರೋಲ್ ಆದಂಥ ಮೇಡಮ್ ಅವ್ರ ಮತ್ತು ಒಟ್ಟಲ್ಲಿ ಏನಂದರೆ ಮಹಿಳೆ ಇಲ್ಲದೆ ಈ ದೇಶ ನಡೆಯಲು ಸಾಧ್ಯ ಇಲ್ಲ. ಪುರುಷ ಯಾವ ರೀತಿ ಸಮಾನ ಇದ್ದಾರೆ ಅದರ ಜೊತೆಗೆ ಮಹಿಳೆಯರು ಕೂಡ ಸಮಾನವಾಗಿ ಕಾಣಬೇಕು, ಅಂದಾಗ ಮಾತ್ರ ಎಲ್ಲರೂ ಕೂಡ ಸಮಾನತೆ ಸಿಗಲು ಕಾರಣ ಅಂತೇಳಿ ಹೇಳಿರುತ್ತೆ. ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, ಟಿವಿ5 ಕೊಪ್ಪಳ.